ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಸಪ್ತಮಿ. ತುಂಬ ದಿನ ಆಗಿಬಿಟ್ಟಿತ್ತು ಮೂವಿ ರಿವ್ಯೂ ಕೊಡ್ದೇನೆ, ಬಿಕಾಸ್ ನಾನು ಯಾವುದು ರೀಸೆಂಟಾಗಿ ಮೂವಿ ನೋಡಿರಲಿಲ್ಲ. ಬಟ್ ಇವಾಗ ಮಹಾರಾಜ ಸಿನಿಮಾ ನೆಟ್ಫ್ಲಿಕ್ಸಲ್ಲಿ ರಿಲೀಸ್ ಆಯಿತು ಆ್ಯಂಡ್ ಒಳ್ಳೆ ರಿವ್ಯೂ ಇದೆ ಸಿನಿಮಾಗೆ ಅಂತ ಗೊತ್ತಾಯಿತು. ಸೊ ಹಾಗಾಗಿ ಮೊನ್ನೆ ನಾನು ನೆಟ್ಫ್ಲಿಕ್ಸಲ್ಲಿ ಈ ಸಿನಿಮಾ ನೋಡಿದೆ. ನೋಡಿದ ಮೇಲೆ ಈ ಸಿನಿಮಾದ ರಿವ್ಯೂ ಕೊಡಲೇಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಈ ರಿವ್ಯೂ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಹೊಸದಾಗಿ ಚಾನಲ್ಗೆ ಬಂದಿದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಇವಾಗ ಜಾಸ್ತಿ ಟೈಮ್ ವೇಸ್ಟ್ ಮಾಡಿದೆ ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸಿನಿಮಾದ ಹೆಸರು ಮಹಾರಾಜ. ಇದು ನಿತಿಲಿಯನ್ ಸ್ವಾಮಿನಾಥನ್ ನಿರ್ದೇಶನ ಮಾಡಿರುವಂಥ ಸಿನಿಮಾ ಆ್ಯಂಡ್ ವಿಜಯ್ ಸೇತುಪತಿ ಅವರು ಮೇನ್ ಲೀಡಾಗಿ ಕಾಣಿಸ್ಕೊಂಡಿರೋ ಸಿನಿಮಾ. ಮಹಾರಾಜ ಅಂದರೆ ನಮ್ಮ ಕಥಾನಾಯಕ. ಸೊ ಅವ್ರಿಗೆ ಒಬ್ಬಳು ಮಗಳು ಇರ್ತಾಳೆ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ಅವ್ರ ಮನೇಲಿ ಲಕ್ಷ್ಮಿ ಅಂತ ಹೆಸರಿರೋ ಒಂದು ಡಸ್ಟ್ಬಿನ್ ಕಳೆದೋಗಿರುತ್ತೆ. ವಿಯರ್ಡ್ ಅನಿಸ್ತಾ ಇದೆ ಅಲ್ವಾ? ನನಗೂ ಸಿನಿಮಾ ನೋಡಬೇಕಾದ್ರೆ ಹಾಗೆ ಅನಿಸ್ತು. ಸೊ ಲಕ್ಷ್ಮಿ ಅಂತ ಒಂದು ಡಸ್ಟ್ಬಿನ್ಗೆ ಹೆಸರಿಟ್ಟಿರ್ತಾರೆ, ಅದು ಕಳ್ತನ ಆಗಿರುತ್ತೆ. ಸೊ ಅದನ್ನು ಹುಡ್ಕೊಡಿ ಅಂತ ಮಹಾರಾಜ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಸೊ ಅಲ್ಲಿ ಹೋಗಿ ಲಕ್ಷ್ಮಿ ಕಳೆದೋಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ, ಇದನ್ನ ಸೀರಿಯಸ್ ಆಗಿ ಪೊಲೀಸ್ ತಗೋತಾರ, ಲಕ್ಷ್ಮಿನ ಹುಡ್ಕೊಡ್ತಾರ ಅನ್ನೋದೇ ಸಿನಿಮಾದ ಕತೆ. ಆ್ಯಂಡ್ ಈ ಡಸ್ಟ್ಬಿನ್ ಬಗ್ಗೆ ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ, ಇದೆಲ್ಲನೂ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಓಕೆನಾ? ಇವಾಗ ಸಿನಿಮಾದ ಕತೆ ಹೊಸದೇನಲ್ಲ. ಸೊ ನಾವು ಎಲ್ಲ ಕೇಳಿ ನೋಡಿರುವಂತಹ ಕತೆನೇ. ಆದರೆ ಈ ಕತೆನ ಹೇಳಿರೋ ರೀತಿ, ಅಂದರೆ ರೆಪ್ರೆಸೆಂಟ್ ಮಾಡಿರೋ ರೀತಿ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು. ಸೊ ಈ ಸಿನಿಮಾದ ಮೇನ್ ಪ್ಲಸ್ ಪಾಯಿಂಟ್ ಅಂದರೆ ಅದು ಸ್ಕ್ರೀನ್ ಪ್ಲೇ. ವಾಟ್ ಆ ಸ್ಕ್ರೀನ್ ಪ್ಲೇ! ಸೀರಿಯಸ್ಲಿ ಬ್ರಿಲಿಯಂಟಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ. ಸೊ ಇಂಟರ್ವಲ್ ತನಕ ಏನೆಲ್ಲ ಸೀನ್ಸ್ ನೋಡ್ತೀವಿ, ಏನೆಲ್ಲ ಕ್ಯಾರೆಕ್ಟರ್ಸ್ ಪರಿಚಯ ಆಗುತ್ತೆ, ಇಂಟರ್ವಲ್ ನಂತರ ಓ ಶಿಟ್ ಇದು ಹಿಂಗೇನಾ, ಸೊ ನಾವು ಬೇರೆ ಪರ್ಸ್ಪೆಕ್ಟಿವಲ್ಲಿ ನೋಡಿರ್ತೀವಿ ಸೀನ್ಸ್ನ, ಓ ಇದೇನಿದು ಹಿಂಗಾಗೋಯ್ತು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇನ ಮಾಡಿದ್ದಾರೆ. ಒಳ್ಳೆ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ಕ್ಯಾರೆಕ್ಟರ್ ಆಗಿರ್ಬೋದು, ಆ ಮೂವಿಲಿ ತೋರಿಸುವಂತಹ ವಸ್ತು ಆಗಿರ್ಬೋದು, ಆ್ಯಂಡ್ ಒಂದು ಸ್ನೇಕ್ನ ಕೂಡ ತೋರಿಸ್ತಾರೆ. ಆ ಸ್ನೇಕ್ ಅದನ್ನು ಕೂಡ ಒಂದು ಡೀಟೇಲ್ಡ್ ಇನ್ಫಾರ್ಮೇಷನ್ ಆಗಿ ತೋರಿಸಿದ್ದಾರೆ ಅದರಲ್ಲಿ. ಸೊ ಮಹಾರಾಜ ಇರೋ ಮನೆ ಆಗಿರ್ಬೋದು, ಆ ಮನೆ ಲೊಕೇಶನ್, ಅವ್ರಿಗಿರುವಂತಹ ಫ್ರೆಂಡ್ಸ್. ಸೊ ಹೇಳಿದ್ನಲ್ಲ, ಇಡೀ ಸಿನಿಮಾದಲ್ಲಿ ಎಲ್ಲ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಆ ವಸ್ತುಗಳಾಗಿರ್ಬೋದು, ಎಲ್ಲನೂ ತುಂಬ ಡೀಟೇಲಾಗಿ ತುಂಬ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಸೊ ಇಂಟರ್ವಲ್ ತನಕ ಒಂಥರ ಆಡಿಯನ್ಸ್ನ ಬಕ್ರನೇ ಮಾಡಿದ್ದಾರೆ ಅಂತ ಅನಿಸುತ್ತೆ. ನಾವೇನೋ ಅಂತ ಅಂದ್ಕೊಂಡು ನೋಡ್ತಾ ಇರ್ತೀವಿ, ಬಟ್ ಇಂಟರ್ವಲ್ ನಂತರ ಗೊತ್ತಾಗುತ್ತೆ ಸಿನಿಮಾದ ರಿಯಲ್ ಟ್ವಿಸ್ಟ್ ಏನು ಅಂತ. ಸೊ ಅಲ್ಲಿ ತನಕ ಎಲ್ಲಿ ಒಂದು ಚೂರು ಬಿಟ್ಟೆ ಕೊಡಲ್ಲ. ನಾವು ಒಂದು ಈ ಸೀನ್ ಓಕೆ ಹಿಂಗಾಗಿರ್ಬೋದು ಅಂತ ಒಂದು ಅಸಂಪ್ಷನ್ಗೆ ಹೋಗಿರ್ತೀವಿ. ಬಟ್ ಆಫ್ಟರ್ ಇಂಟರ್ವಲ್ ನಿಜವಾಗ್ಲೂ ಬೇರೆ ಥರನೇ ಇದೆ ಸಿನಿಮಾ ಅಂತ ಅನ್ಸೋಕ್ಕೆ ಶುರುವಾಗುತ್ತೆ. ಅಷ್ಟು ಚೆನ್ನಾಗಿ ಸ್ಕ್ರೀನ್ ಪ್ಲೇ, ರೈಟಿಂಗ್, BGM ಎವ್ರಿಥಿಂಗ್ ನಿಜವಾಗ್ಲೂ ಬ್ರಿಲಿಯಂಟ್ ಅಂತಲೇ ಹೇಳ್ಬೋದು. ಇನ್ನು ಪಾತ್ರಗಳ ಬಗ್ಗೆ ಹೇಳೋದಾದರೆ, ವಿಜಯ್ ಸೇತುಪತಿ ಅವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ಅವರ ಆ್ಯಕ್ಟಿಂಗ್ ಅಂತ ಅನಿಸೋದಿಲ್ಲ, ಅಷ್ಟು ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ತಂದೆ ಮಗಳ ಕ್ಯಾರೆಕ್ಟರ್ ತುಂಬ ಅಂದರೆ ತುಂಬ ಚೆನ್ನಾಗಿ, ಒಂದೊಂದು ಪ್ರತಿ ಸೀನಲ್ಲೂ ಅವ್ರ ಕಣ್ಣಲ್ಲಿ ತೋರಿಸೋವಂಥ ಎಮೋಷನ್ಸ್ ಆಗಿರ್ಬೋದು, ಡೈಲಾಗ್ ಡೆಲಿವರೀಸ್ ಆಗಿರ್ಬೋದು, ಪ್ರತಿಯೊಂದೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಏನು ಅಂದರೆ ನಾವು ಅವ್ರದ್ದು ಆ್ಯಕ್ಟಿಂಗ್ ಅಂತ ಅನಿಸೋದೇ ಇಲ್ಲ, ಎಲ್ಲೂ ಆ್ಯಕ್ಟ್ ಮಾಡ್ತಿದ್ದಾರೆ ಅನ್ನೋ ಫೀಲೇ ಬರಲ್ಲ. ಅಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಅವ್ರ ಪಾತ್ರನ. ಬರೀ ವಿಜಯ್ ಸೇತುಪತಿ ಅವರ ಆ್ಯಕ್ಟಿಂಗ್ ಅಂತಲ್ಲ, ಅವರ ಫ್ರೆಂಡ್ ಪಾತ್ರ ಆಗಿರ್ಬೋದು, ಅಥವಾ ಪೊಲೀಸ್ ಆ ಪಾತ್ರ ಮಾಡಿದವಂಥರಾಗಿರ್ಬೋದು, ಅಥವಾ ಮಗಳು ಪಾತ್ರ. ಸೊ ಎಲ್ಲರೂ ಅವರವರ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೇನ್ಲಿ ಅನುರಾಗ್ ಕಶ್ಯಪ್ ಅವರ ಆ್ಯಕ್ಟಿಂಗ್ ಅಂತೂ ಬ್ರಿಲಿಯಂಟ್. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಸೊ ಸಿನಿಮಾ ಓವರ್ ಆಲ್ ಅಂದರೆ ಒಂದು ಗುಡ್ ವಾಚ್ ಅಂತಲೇ ಹೇಳ್ಬೋದು. ಸೀರಿಯಸ್ಲಿ ಎಲ್ಲೂ ಬೋರ್ ಆಗಲ್ಲ ನಿಮಗೆ, ಸ್ಕಿಪ್ ಅಂತೂ ನೀವು ನಿಜವಾಗ್ಲೂ ಮಾಡಲ್ಲ. ಸಿನಿಮಾ ಚೆನ್ನಾಗಿದೆ. ನೀವು ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೆ ಸಿನಿಮಾ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇಫ್ ಇನ್ ಕೇಸ್ ಸಿನಿಮಾ ನೋಡಿಲ್ಲ ಅಂದರೆ ನೆಟ್ಫ್ಲಿಕ್ಸಲ್ಲಿ ನೋಡಿ, ಅದು ಕನ್ನಡದಲ್ಲೇ ನೋಡಿ, ಚೆನ್ನಾಗಿದೆ. ಸೊ ನೋಡಿದ ನಂತರ ನಿಮ್ಮ ಅಭಿಪ್ರಾಯನ ನಂಗೆ ಬಂದು ತಿಳಿಸಿ. ಆ್ಯಂಡ್ ಫೈನಲಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ